ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ವೀಕ್ಷಕರೇ, ಹೌದು, ರಾಜ್ಯಾದ್ಯಂತ ದೇಶಾದ್ಯಂತ ಚಿನ್ನ ಬೆಳ್ಳಿ ಖರೀದಿ ಮಾಡೋರು ಅಲರ್ಟ್. ಎದಕ್ಕಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಯಿತು. ಶಾಂತಿ ಒಪ್ಪಂದಕ್ಕೂ ಕೂಡ ಸಹಿ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಜಾಗತಿಕ ಅಸ್ಥಿರತೆ ಕಡಿಮೆ ಆದ ಹಿನ್ನೆಲೆ, ಡಿಮ್ಯಾಂಡ್ ಕಡಿಮೆ ಆದ ಹಿನ್ನೆಲೆ ಇನ್ನಷ್ಟು ಇಳಿಕೆ ಆಗುವ ಸಾಧ್ಯತೆ ಇದೆ. ಇವತ್ತು ತುಂಬಾ ಜನ ನಮಗೆ ಕಮೆಂಟ್ ಮಾಡಿದ್ರು, ಪ್ರಶ್ನೆ ಕೇಳ್ತಾ ಇದ್ರು. ಆ ಎಲ್ಲಾ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. ಈಗ ಬಂಗಾರ ತಗೋಬೇಕಾ ಬೇಡವಾ, ಬಂಗಾರ ತಗೊಳ್ಳುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಕೇಂದ್ರ ಸರ್ಕಾರದ ನಿಯಮಗಳು, ಮತ್ತೆ ಬಂಗಾರ ಇನ್ನು ಇಳಿಕೆ ಆಗುತ್ತಾ, ಈ ಎಲ್ಲಾ ಪ್ರಶ್ನೆಗೂ ಕೂಡ ನಿಮಗೆ ಮಾಹಿತಿ ಸಿಗಲಿದೆ. ಸೊ ವೀಕ್ಷಕರ, ವಿಡಿಯೋನ ದಯವಿಟ್ಟು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಬಂಗಾರದಲ್ಲಿ ಹೂಡಿಕೆ ಮಾಡೋರ ಒಂದು ಜೇಬಿನಲ್ಲಿ ಹಣ ಹೇಗೆ ಹೆಚ್ಚುವರಿ ಉಳಿತಾಯ ಮಾಡಬೇಕು ಅದನ್ನು ಕೂಡ ನಾವು ನಿಮಗೆ ಸೀಕ್ರೆಟ್ ಟ್ರಿಕ್ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಸೊ ಮೊದಲಿಗೆ ಹೇಳ್ಬೇಕಂದ್ರೆ ಈ ವಿಡಿಯೋಗೆ ಬೇಗನೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡೋದರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ರು ಕೂಡ ಒಂದು ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಬಹುದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಬಂಗಾರ ಸುಲಭವಾಗಿ ಖರೀದಿ ಮಾಡಿರ್ಬೇಕು. ನಿಮ್ಮ ಉತ್ತರ ಕಮೆಂಟ್ ಮಾಡಿ. ತುಂಬಾ ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮೊದಲನೇ ಪ್ರಶ್ನೆ ತುಂಬಾ ಜನ ನಮಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇರೋದೇನಪ್ಪಾ ಅಂದ್ರೆ, ಬಂಗಾರ ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗುತ್ತಾ? ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಮಾತ್ರ ಅಲ್ಲ, ದೇಶಾದ್ಯಂತ ಬಂಗಾರ ಬೆಳ್ಳಿ ಬೆಲೆಗಳು ಇಳಿಕೆ ಆಗುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಎಷ್ಟು ಇಳಿಕೆ ಆಗ್ಬಹುದು ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಈ ಒಂದು ಚಾರ್ಟ್ ಅಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಬಂಗಾರ ಬೆಳ್ಳಿ ಇನ್ನೂ ಕೂಡ ಇಳಿಕೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಇನ್ನು 10,000 ರೂಪಾಯಿ ಹಿಡಿದು 12,000 ರೂಪಾಯಿ ಬಂಗಾರ, ಬೆಳ್ಳಿ ಇನ್ನು 15ರಿಂದ 20,000 ರೂಪಾಯಿ ಕುಸಿತವಾಗುವ ಚಾನ್ಸ್ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕೆ ಅಂತ ನಾವು ನಿಮಗೆ ಕಾರಣ ಕೂಡ ಹೇಳ್ತೇವೆ. ಎದಕ್ಕಂದ್ರೆ ಮೊದಲಿಗೆ MCX ಚಾರ್ಟ್ ಕೂಡ ನೀವು ನೋಡ್ತಿರ್ಬೋದು ಬೆಳ್ಳಿದು. ಇಲ್ಲಿ ಬೆಳ್ಳಿ ವ್ಯಾಲ್ಯೂ 2,70,000, 2,60,000 ಇಲ್ಲಿ ಯಾವ ತರ ಏರಿಕೆ ಆಗ್ತಾ ಇತ್ತು ಆ ಒಂದು ಪ್ರಮಾಣದಲ್ಲಿ, ಅಂದ್ರೆ ಏರಿಕೆ ಆಗುವಾಗ 1 ವಾರ ತಗೋತಾ ಇದೆ, ಇಳಿಕೆ ಆಗುವಾಗ ಕೇವಲ 2 ದಿನ ಸಾಕು. ಅಂದ್ರೆ ನೀವು ಲೆಕ್ಕ ಮಾಡಿ, ಇಳಿಕೆ ಆಗೋದು ಸ್ಟ್ರಾಂಗ್ ಆಗಿದೆ, ಏರುವಾಗ ಮಂದಗತಿಯಲ್ಲಿ ಏರಿಕೆ ಆಗ್ತಾ ಇದೆ, ಇಳಿಯುವಾಗ ಧಡಾರ್ ಅಂತ ಇಳಿಕೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಇದ್ದಾರೆ. ಯಾವಾಗೆಲ್ಲ ಬೆಲೆ ಏರಿಕೆ ಆಗ್ತಾ ಇದೆ, ಲಾಭದ ಬುಕ್ಕಿಂಗ್ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಇದಕ್ಕೆ 2 ಕಾರಣಗಳು. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಯ್ತಲ್ಲ, ಅವಾಗಿಂದ ಬೆಲೆ ಇಳಿಕೆ ಆಗ್ಬಹುದು ಅಂತ ಇಲ್ಲಿ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಜಾಗತಿಕ ಅಸ್ಥಿರತೆ ಕಡಿಮೆ ಆದ್ರೆ ಡಾಲರ್ ಬಲವಾಗುತ್ತೆ. ಡಾಲರ್ ಯಾವಾಗ ಸ್ಟ್ರಾಂಗ್ ಆಗುತ್ತೆ, ಬಂಗಾರ ಬೆಳ್ಳಿ ವೀಕ್ ಆಗುತ್ತೆ. ಇದು ಒಂದು ಸೈಕಾಲಜಿ ಇದೆ. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ನೋಡಿ, ತುಂಬಾ ಜನ ಹೇಳ್ತಾರೆ ನರೇಂದ್ರ ಮೋದಿಜಿಯವರು ಬಂಗಾರದ ಬೆಲೆ ಏರಿಕೆ ಮಾಡ್ತಾರೆ ಅಂತ. ಹೌದು, ಆಮದು ಸುಂಕ ಏರಿಕೆ ಮಾಡೋದ್ರ ಮೂಲಕ ಏರಿಕೆ ಮಾಡ್ತಾರೆ. ಆದ್ರೆ ಬಂಗಾರದ ಬೆಲೆ ನಿರ್ಧಾರವಾಗೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಇವತ್ತು ಬಂಗಾರದ ಬೆಲೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಏರಿಕೆ ಆಗಿದೆ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಏರಿಕೆ ಆಗಿರುತ್ತೆ. ಆದ್ರೆ ಯಾವಾಗ ನಮ್ಮ ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡುತ್ತೆ, ಅವಾಗ ಭಾರತದಲ್ಲಿ ಮಾತ್ರ ಬೆಲೆ ಏರಿಕೆ ಆಗುತ್ತೆ. ಅದೇ ಎಕ್ಸಾಂಪಲ್, ಮೊನ್ನೆ 6% ಇದ್ದದ್ದು 15% ಮಾಡಿದ್ರು. ಲಕ್ಷಕ್ಕೆ 6,000 ರೂಪಾಯಿ ಇದ್ದದ್ದು ಲಕ್ಷಕ್ಕೆ 15,000 ರೂಪಾಯಿಗೆ ಟ್ಯಾಕ್ಸ್ ಅನ್ನ ಏರಿಕೆ ಮಾಡಿದ್ರು, ಇಂಪೋರ್ಟ್ ಡ್ಯೂಟಿನ ಏರಿಕೆ ಮಾಡಿದ್ರು. ಸೊ ಇದರ ಪರಿಣಾಮ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಯಿತು ವೀಕ್ಷಕರೇ. ಆದ್ರೆ ಈಗ ಬಂಗಾರ ಮತ್ತು ಬೆಳ್ಳಿ ಓವರ್ ವ್ಯಾಲ್ಯೂಡ್ ಆಗಿದೆಯಾ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ನಾವು ಹೋದ ವರ್ಷ ಕಂಪೇರ್ ಮಾಡಿದ್ರೆ ನಮ್ಮ ಒಂದು ಭಾರತದಲ್ಲಿ ಬೆಳ್ಳಿ ಬೆಲೆ ಹೋದ ವರ್ಷ 1 ಲಕ್ಷ ರೂಪಾಯಿ ಇತ್ತು ಜೂನ್ ತಿಂಗಳಲ್ಲಿ. ಬೇಕಾದ್ರೆ ನೀವು ಚಾರ್ಟ್ ಬೇಕಾದ್ರೂ ಕೂಡ ನೋಡ್ಬೋದು, ಆನ್ಲೈನ್ ಅಲ್ಲಿ ನಿಮಗೆ ಸಿಗುತ್ತೆ. ಅಂದ್ರೆ ಬೆಳ್ಳಿ 1 ಲಕ್ಷ ರೂಪಾಯಿ ಇತ್ತು ಹೋದ 2025 ಜೂನ್ ನಲ್ಲಿ. ಆದ್ರೆ ಈಗ 2026 ಜೂನ್ ನಲ್ಲಿ 2,50,000, 3 ಲಕ್ಷ ರೂಪಾಯಿ ತನಕನೂ ಹೋಗಿ 2,50,000, 2,40,000, 2,30,000 ಈ ಒಂದು ರೇಂಜ್ ಬೌಂಡ್ ಅಲ್ಲಿ ಮೂವ್ಮೆಂಟ್ ಇದೆ. ಅಂದ್ರೆ ಯಾವಾಗ ಬೆಲೆ ಏರಿಕೆ ಆಗ್ತಾ ಇದೆ ಅವಾಗ ಮಾರಾಟ ಮಾಡ್ತಾ ಇದ್ದಾರೆ. ಯಾರೆಲ್ಲ 1 ಲಕ್ಷ, 1.5 ಲಕ್ಷ ರೂಪಾಯಿಗೆ ಹೋದ ತಿಂಗಳು, 6 ತಿಂಗಳ ಹಿಂದೆ, 1 ವರ್ಷ ಹಿಂದೆ ಖರೀದಿ ಮಾಡಿರ್ತಾರಲ್ಲ, ಅವರು ಲಾಭವನ್ನ ಬುಕಿಂಗ್ ಮಾಡ್ತಾರೆ. ಅಂದ್ರೆ ಅವರು ಮಾರಾಟ ಮಾಡ್ತಾರೆ. ಯಾವಾಗ ಹೆಚ್ಚು ಮಾರಾಟ ಮಾಡ್ತಾರೆ ಅವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ನೋಡಿ, ಒಂದು ವಸ್ತು ಮಾರಾಟ ಮಾಡ್ತೀವಿ ಅಂದ್ರೆ ಅದು ಖರೀದಿ ಮಾಡೋರು ಕೂಡ ಬೇಕಲ್ಲ. ಖರೀದಿ ಮಾಡೋರೇ ಇಲ್ಲ, ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಯ್ತು, ಅವಾಗ ಬೆಲೆ ಧಡಾರ ಅಂತ ಇಳಿಕೆ ಆಗುತ್ತೆ ವೀಕ್ಷಕರೇ. ಸೊ ಈಗಲೂ ಕೂಡ ಅದೇ ಆಗ್ತಾ ಇರುವಂತದ್ದು. ಬೆಳ್ಳಿ ಬೆಲೆ ಈಗ ಮತ್ತೆ ಕೆಜಿಗೆ 2,50,000 ರೂಪಾಯಿಗೆ ಬಂದು ನಿಂತಿದೆ. ಜನವರಿ ತಿಂಗಳಲ್ಲಿ 2026 ಜನವರಿ ಕೊನೆ ಹಂತದಲ್ಲಿ 4,20,000 ರೂಪಾಯಿ ತನಕ ಹೋಗಿತ್ತು. ಈಗ ನೋಡಿ, ಯಾರೆಲ್ಲ ಅವಾಗ ಖರೀದಿ ಮಾಡಿದ್ರು ಅವರಿಗೆ ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಬಂಗಾರದ ಬೆಲೆ ಏನಾಗ್ತಾ ಇದೆ ನೋಡಿ ವೀಕ್ಷಕರೇ. ಬಂಗಾರದ ಬೆಲೆ ಆಮದು ಸುಂಕ ಏರಿಕೆ ಮಾಡಿರೋ ಕಾರಣ ಭಾರತದಲ್ಲಿ ಈಗ ಸ್ವಲ್ಪ ಬಂಗಾರ ಜಾಸ್ತಿ ರೇಟ್ಗೆ ಹೋಗ್ತಾ ಇದೆ. ಅಂದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಭಾರತದಲ್ಲಿ ಬಂಗಾರ ತುಟ್ಟಿ, ಬಂಗಾರ ಬೆಲೆ ಭಾರತದಲ್ಲಿ ಜಾಸ್ತಿ ಇದೆ. ಅಂದ್ರೆ ಏನಾಗುತ್ತೆ, ಈಗ ಬಂಗಾರದಲ್ಲಿ ಹೂಡಿಕೆ ಮಾಡೋರು ಕಡಿಮೆ ಮಾಡ್ತಾರೆ. ಯಾವಾಗ ಸುಂಕಗಳು ಏರಿಕೆ ಆಗುತ್ತೆ ಅವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ನೋಡಿ ವೀಕ್ಷಕರೇ, ಈಗ 10 ರೂಪಾಯಿದು ಬಿಸ್ಕಿಟ್ ನಿಮಗೆ ಯಾರಾದ್ರೂ 30 ರೂಪಾಯಿಗೆ ಮಾರಾಟ ಮಾಡಿದ್ರೆ ನೀವು ತಗೋತೀರಾ? ಇಲ್ವಲ್ಲ. ಅದೇ ತರ ಬಂಗಾರ ಹೋದ 20 ವರ್ಷಗಳ ಹಿಂದೆ
10,000 ರೂಪಾಯಿ 15,000 ರೂಪಾಯಿ ಇತ್ತು. ಆದ್ರೆ ಈಗ ನೋಡಿ 1.5 ಲಕ್ಷ ರೂಪಾಯಿ ತನಕ ಹೋಗಿದೆ. ಅಂದ್ರೆ ಇದು ಒಂದು ಓವರ್ ವ್ಯಾಲ್ಯೂಯೇಷನ್ ಅಂತ ಥಿಂಕ್ ಮಾಡಬೇಕಾಗುತ್ತೆ. ಕಂಪೇರ್ ಮಾಡಿದ್ರೆ ಬೆಳ್ಳಿ ಓವರ್ ವ್ಯಾಲ್ಯೂಡ್ ಇದೆ ಬಂಗಾರಕ್ಕಿಂತ. ಸೊ ಈಗ ಬಂಗಾರ ಒಂದು ಕಡೆಗೆ ಓವರ್ ವ್ಯಾಲ್ಯೂಯೇಷನ್ಗಿಂತ ಕಡಿಮೆ ಇದೆ ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ನಿಮಗೆ ಅಂದ್ರೆ ಬೆಳ್ಳಿ ಹೋದ ವರ್ಷ 1 ಲಕ್ಷ ಇತ್ತು, ಈ ವರ್ಷ 2,50,000 ಆಗಿದೆ. 1.5 ಲಕ್ಷ ಲಾಭ ಕೊಟ್ಟಿದೆ ಹೂಡಿಕೆದಾರರಿಗೆ ಒಂದು ವರ್ಷದಲ್ಲಿ. ಇನ್ನೊಂದು ಕಡೆಗೆ ಬಂಗಾರ ಹೋದ ವರ್ಷ 1 ಲಕ್ಷ ರೂಪಾಯಿ ಇತ್ತು, ಈಗ 1,50,000 ರೂಪಾಯಿ ಇದೆ. ಬಂಗಾರ 50,000 ರೂಪಾಯಿ ಲಾಭ ಕೊಟ್ಟಿದೆ. ಕಂಪೇರ್ ಮಾಡಿದ್ರೆ ಬೆಳ್ಳಿ ಓವರ್ ಲಾಭ ಕೊಟ್ಟಿದೆ, ಅಂದ್ರೆ ಜಾಸ್ತಿ ಲಾಭ ಕೊಟ್ಟಿದೆ. ಹೀಗಾಗಿ ಬೆಳ್ಳಿ ಬೆಲೆಯಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬಹುದು, ಅಂದ್ರೆ ಇಳಿಮುಖ ಹೋಗ್ಬಹುದು, ಪ್ರಾಫಿಟ್ ಬುಕಿಂಗ್ ಆಗ್ಬಹುದು. ಆದ್ರೆ ಬಂಗಾರದಲ್ಲಿ ಅಷ್ಟು ಪ್ರಾಫಿಟ್ ಬುಕಿಂಗ್ ಆಗೋ ಚಾನ್ಸ್ ಇಲ್ಲ. ಎದಕ್ಕಂದ್ರೆ ಹೋದ ವರ್ಷ 1 ಲಕ್ಷ ಇದ್ದದ್ದು ಈಗ 1,50,000 ಆಗಿದೆ. ಆಸ್ ಫೇರ್ ಎದಕ್ಕಂದ್ರೆ ಬಂಗಾರ ಯಾವತ್ತಿದ್ರೂ ಕೂಡ ಲಾಭನೇ ಕೊಟ್ಟಿದೆ ಹೂಡಿಕೆದಾರರಿಗೆ. ಕಡಿಮೆ ಕೊಟ್ಟರು ಕೂಡ ಒಂದು ಸ್ಥಿರತೆ ಇರುತ್ತೆ, ಒಂದು ಗ್ಯಾರಂಟಿ ಇರುತ್ತೆ ಬಂಗಾರದಲ್ಲಿ ಅಂತ ತುಂಬಾ ಜನ ಹೂಡಿಕೆ ಮಾಡ್ತಾರೆ. ಸೊ ಒಂದು ಸೈಕಾಲಜಿ ಪ್ರಕಾರ ಹೇಳ್ತಾ ಹೋಗೋದಾದ್ರೆ ಮುಂದಿನ ಬರೋ ದಿನ ಬಂಗಾರ ಮತ್ತು ಬೆಳ್ಳಿ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗುತ್ತೆ. ಬೆಳ್ಳಿ ಜಾಸ್ತಿ ಇಳಿಕೆ ಆಗ್ಬಹುದು, ಆದ್ರೆ ಬಂಗಾರ ಸ್ವಲ್ಪ ಇಳಿಕೆ ಆಗ್ಬಹುದು ಅಂತ ಇಲ್ಲಿ ಹೇಳ್ಬಹುದು. ಎದಕ್ಕಂದ್ರೆ ಮುಖ್ಯವಾಗಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಎದಕ್ಕಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆ ಆಯಿತು. ರಷ್ಯಾ ಉಕ್ರೇನ್ ಯುದ್ಧ ಕೂಡ ಸದ್ಯ ಇಲ್ಲ, ಅಂದ್ರೆ ಅವರು ಕೂಡ ಅವರವರಲ್ಲಿ ಮಾತುಕತೆ ನಡೆಸಿಕೊಂಡು ಸುಮ್ಮನಾಗಿದ್ದಾರೆ. ಸೊ ಈಗ ಯುದ್ಧಗಳು ಕಡಿಮೆ ಆದ್ರೆ, ಜಾಗತಿಕದಲ್ಲಿ ಶಾಂತಿ ಒಪ್ಪಂದ ಶುರುವಾದ್ರೆ ಬಂಗಾರ ಬೆಳ್ಳಿ ಡಿಮ್ಯಾಂಡು ಕಡಿಮೆ ಆಗುತ್ತೆ. ಹೂಡಿಕೆದಾರರ ಒಂದು ಮನಸ್ಥಿತಿ ಮೇಲೆ ಬಂಗಾರ ಬೆಳ್ಳಿ ದರ ನಿರ್ಧಾರವಾಗುತ್ತೆ. ವೀಕ್ಷಕರೇ, ಚಾರ್ಟ್ ಪ್ರಕಾರ ನಾವು ನೋಡಿದಾಗ ನಮಗೆ ಗೊತ್ತಾಯಿತು ಬಂಗಾರ 1,60,000 ರೂಪಾಯಿಂದ ದಿಢೀರ್ ಅಂತ 1,50,000 ರೂಪಾಯಿ ಆಯಿತು. ನಂತರ ಈಗ 1,47,000 ರೂಪಾಯಿಗೆ ಟ್ರೇಡ್ ಆಗಿದೆ. ಅಂದ್ರೆ ಇದರ ಅರ್ಥ ಬೆಳ್ಳಿ ಬೆಲೆ ಜೊತೆಗೆ ಬಂಗಾರದ ಕೂಡ ಇಳಿಕೆ ಆಗ್ತಾ ಇದೆ. ಅಂದ್ರೆ ಬೆಳ್ಳಿ ಜೊತೆಗೆ ಬಂಗಾರ ಕೂಡ ಇಳಿಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಬೆಳ್ಳಿ ಜಾಸ್ತಿ ಇಳಿಕೆ ಆಗ್ತಾ ಇದೆ, 20-30 ಸಾವಿರ ಇಳಿಕೆ ಆಗ್ತಾ ಇದೆ. ಬಂಗಾರ 5, 4, 3 ಈ ತರ ಇಳಿಕೆ ಆಗ್ತಾ ಇದೆ. 2,000, 3,000 ಈ ತರ ಇಳಿಕೆ ಆಗ್ತಾ ಇದೆ. ನೋಡಿ, ಹೋದ ವಾರ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ 12-13 ರೂಪಾಯಿ ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡಿರುವಂತದ್ದು. ಹಾಗಾದ್ರೆ ಬಂಗಾರದ ಮೇಲೆ ಹೊಸ ನಿಯಮಗಳು ಏನು? ಈಗ ತಗೋಬೇಕಾ ಬೇಡವಾ? ನೋಡಿ ವೀಕ್ಷಕರೇ, ಯಾವಾಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ತಗೊಳ್ಳಿ. ಯಾಕಂದ್ರೆ ಮುಂದಿನ ವರ್ಷ ಅಂದ್ರೆ 2027ರಲ್ಲಿ ಇದೊಂದು ಜೂನ್ ಜುಲೈಯಲ್ಲಿ ಬಂಗಾರ 2 ಲಕ್ಷ ರೂಪಾಯಿ ದಾಟಿರ್ಬೋದು. ನೋಡಿ, ಹೋದ ವರ್ಷ 1 ಲಕ್ಷ ಇತ್ತು, ಈಗ 1.5 ಲಕ್ಷ ಇದೆ. ಮುಂದೆ ವರ್ಷ 2 ಲಕ್ಷನೂ ಆಗ್ಬಹುದು ಅಥವಾ 1.5 ಲಕ್ಷನೂ ಇರಬಹುದು. ಸೊ ವೀಕ್ಷಕರೇ, ಇಲ್ಲಿ ಬಂಗಾರದಲ್ಲಿ ಹೂಡಿಕೆ ನೀವು ಯಾವಾಗ ಮಾಡಬೇಕು? ಯಾವಾಗ ಜಾಗತಿಕ ಮಟ್ಟದಲ್ಲಿ ಅಸ್ಥಿರತೆ ಇರಲ್ಲ, ಅಂದ್ರೆ ಯಾವಾಗ ಯುದ್ಧಗಳು ಇರೋದಿಲ್ಲ, ಯಾವಾಗ ಶಾಂತಿ ಇರುತ್ತೆ. ಇನ್ನು 1 ವಾರ 15 ದಿನದಲ್ಲಿ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಯುದ್ಧಗಳು ನಿಂತು ಹೋದ ಮೇಲೆ ಇನ್ನು ನೋಡಿ, ಇನ್ನೂ ಪೂರ್ಣವಾಗಿ ಯುದ್ಧಗಳು ನಿಂತಿಲ್ಲ, ಇನ್ನು ಹಿಂದೆ ಸರಿಬೇಕು ಯುದ್ಧದಿಂದ ಪ್ರತಿಯೊಬ್ರು ಕೂಡ. ಸೊ ಇನ್ನು ಸ್ವಲ್ಪ ಸಮಯ ಬೇಕಾಗುತ್ತೆ. ಇನ್ನು 1 ವಾರ 15 ದಿನದಲ್ಲಿ ಬಂಗಾರದ ಬೆಲೆ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು. ಆದ್ರೆ ಇಳಿಕೆ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಡಾಲರ್ ಬಲವಾಗ್ತಾ ಇದೆ. ಅಮೆರಿಕನ್ ಫೆಡರಲ್ ಇಂಟ್ರೆಸ್ಟ್ ರೇಟ್ಸ್ ಕೂಡ ಯಥಾಸ್ಥಿತಿ ಕಾಯ್ದುಕೊಂಡಿರೋದು. ಅಮೆರಿಕನ್ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡೋರು ತುಂಬಾ ಜನ ಇದ್ದಾರೆ. ಸೊ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಕಡಿಮೆ ಆಗೋ ಚಾನ್ಸ್ ಕೂಡ ಇರುವಂತದ್ದು ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಮನೆಯಲ್ಲಿ ಬಂಗಾರ ಎಷ್ಟು ಇಡಬಹುದು? ಮದುವೆಯಾದ ಮಹಿಳೆಯರು, ಹೆಣ್ಮಕ್ಳು ಅಂತವರು ಮನೆಯಲ್ಲಿ 500 ಗ್ರಾಮ್ ವರೆಗೂ ತಮ್ಮ ಹತ್ರ ಬಂಗಾರ ಇಟ್ಕೋಬಹುದು. 500 ಗ್ರಾಮ್ ಮೇಲೂ ಕೂಡ ಬಂಗಾರ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ವೀಕ್ಷಕರೇ, ಮನೆಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತಲ್ಲ, 500 ಗ್ರಾಮ್ ಮೇಲೆ ಇದ್ದ ಬಂಗಾರಕ್ಕೆ, ಅಂದ್ರೆ ಒಬ್ಬರ ಹತ್ರ 500 ಗ್ರಾಮ್ ಮೇಲೆ ಬಂಗಾರ ಇದೆ ಅಂದ್ರೆ ಅದಕ್ಕೆ ಲೆಕ್ಕ ಕೊಡಬೇಕು. ಅದಕ್ಕೆ GST ಬಿಲ್ ತೋರಿಸ್ಬೇಕು, ಇನ್ಕಮ್ ಸೋರ್ಸ್ ತೋರಿಸ್ಬೇಕಾಗುತ್ತೆ. ಮತ್ತೆ ಮದುವೆ ಆಗಿಲ್ಲ ಅಂತ ಮಹಿಳೆಯರು, ಹೆಣ್ಮಕ್ಳು ಒಬ್ಬೊಬ್ಬರ ಹತ್ರ 250 ಗ್ರಾಮ್ ವರೆಗೂ ಇಟ್ಕೋಬಹುದು. 250 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ಅದಕ್ಕೆ ನೀವು GST ಬಿಲ್ ಲೆಕ್ಕ ಕೊಡಬೇಕಾಗುತ್ತೆ. ಅಂದ್ರೆ GST ಬಿಲ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲಿ ಗೊತ್ತಾಗುತ್ತೆ ವೀಕ್ಷಕರೇ. ಇನ್ನು ಯಾರೆಲ್ಲ ಪುರುಷರು, ಅಂದ್ರೆ ಮದುವೆ ಆಗಿರ್ಲಿ ಬಿಡ್ಲಿ, ಪುರುಷರ ಹತ್ತಿರ 100 ಗ್ರಾಮ್ಸ್ ಅಂದ್ರೆ 100 ಗ್ರಾಮ್ ವರೆಗೂ ಲಿಮಿಟ್ ಇದೆ. 100 ಗ್ರಾಮ್ ಮೇಲೂ ಕೂಡ ಇಟ್ಕೊಳ್ಳಿ. 1 kg, 2 kg, 10 kg ಎಷ್ಟು ಬೇಕಾದ್ರೂ ಬಂಗಾರ ಮನೇಲಿ ಇಟ್ಕೊಳ್ಳಿ. ಅದಕ್ಕೆ ಆ ಒಂದು ಬಂಗಾರ ನಿಮ್ದೆ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇರಬೇಕು, ಅಥವಾ ಆ ಒಂದು ಬಂಗಾರ ಖರೀದಿ ಮಾಡಿರೋ GST ಬಿಲ್ ಇರಬೇಕು. ಅದು ಖರೀದಿ ಮಾಡುವಾಗ ಹಣ ತಂದ್ರಲ್ಲ, ಅದು ಇನ್ಕಮ್ ಸೋರ್ಸ್ ಅಥವಾ ಇನ್ಕಮ್ ಪ್ರೂಫ್ ಅನ್ನ ನೀವು ಕೊಡಬೇಕಾಗುತ್ತೆ. ಇಷ್ಟು ಇದ್ರೆ ಸಾಕು. ಸೊ ಇದು ಒಂದು ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನಿಯಮಗಳು. ಇನ್ನು ಯಾರೆಲ್ಲ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತೀರಾ, ಒಂದೇ ದಿನ 2 ಲಕ್ಷ ರೂಪಾಯಿ ಮೇಲೆ ನೀವು ಟರ್ನ್ ಓವರ್ ಮಾಡ್ತೀರಾ ಅಂದ್ರೆ ಕ್ಯಾಶ್ ನಲ್ಲಿ ಮಾಡುವಂತಿಲ್ಲ, ಆನ್ಲೈನ್ ಮೂಲಕ ಮಾಡಬೇಕು. ಅಂದ್ರೆ ಆನ್ಲೈನ್ ಅಂದ್ರೆ ಫೋನ್ ಪೇ, ಗೂಗಲ್ ಪೇ, ನೆಫ್ಟ್, RTGS, ಬ್ಯಾಂಕ್ ಟ್ರಾನ್ಸ್ಫರ್, ಚೆಕ್ ಕೊಡೋದ್ರ ಮೂಲಕ ನೀವು ಆನ್ಲೈನ್ ಮೂಲಕ ಹಣವನ್ನ ಕಳಿಸಬೇಕು ವಿನಃ ನಗದು ಹಣ ಕೊಡುವಂತಿಲ್ಲ, ಕ್ಯಾಶ್ ಅನ್ನ ಕೊಡುವಂತಿಲ್ಲ. 2 ಲಕ್ಷ ರೂಪಾಯಿ ಮೇಲೆ ಟರ್ನ್ ಓವರ್ ಮಾಡೋರಿಗೆ ಪ್ಯಾನ್ ಕಾರ್ಡ್ ಕೂಡ ಕಡ್ಡಾಯ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕೊನೆಯದಾಗಿ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ ಗೊತ್ತಿರ ಬೆಲೆ ಎಷ್ಟು ನೋಡಿ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ
1,47,000ದಿಂದ 1,49,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 1,48,000 ರೂಪಾಯಿ ತನಕ ನಿಮಗೆ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ ಸಿಗಬಹುದು. ನೋಡಿ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಖರೀದಿ ಮಾಡಬೇಕು. ಅಂದ್ರೆ ಒಟ್ಟಿಗೆ ನೀವು 10 ಗ್ರಾಮ್ ತಗೊಳ್ಳೋದಿದೆ ಅಂದ್ರೆ ತಗೋಬಾರ್ದು. ನಿಮಗೆ 10 ಗ್ರಾಮ್ ತಗೊಳ್ಳೋದಿದೆಯಾ, ಇವತ್ತು ಬೆಲೆ ಇಳಿಕೆ ಆಯ್ತಾ, ಇವತ್ತು 2 ಗ್ರಾಮ್ 3 ಗ್ರಾಮ್ ತಗೊಳ್ಳಿ. ನಾಳೆ ನಾಡಿದ್ದು ಮತ್ತೆ ಬೆಲೆ ಇಳಿಕೆ ಆಗುತ್ತಲ್ಲ, ಅವಾಗ ಮತ್ತೆ 2-3 ಗ್ರಾಮ್ ತಗೊಳ್ಳಿ. ಒಂದು ವಾರ 1 ತಿಂಗಳಲ್ಲಿ ಈ ತರ ಖರೀದಿ ಮಾಡಿದ್ರೆ ಬಂಗಾರ ಬೆಲೆ ಮಾರ್ಕೆಟ್ಗಿಂತಲೂ ಕೂಡ ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ವೀಕ್ಷಕರೇ. ಸೊ ನೀವು ಬಂಗಾರ ಖರೀದಿ ಮಾಡುವಾಗ ತಪ್ಪು ಏನು ಮಾಡಬಾರ್ದು ಅಂದ್ರೆ ಕಡ್ಡಾಯವಾಗಿ GST ಬಿಲ್ ಹೊಂದಿರಬೇಕು ಮತ್ತು ಹಾಲ್ ಮಾರ್ಕ್ ಇದ್ದ ಬಂಗಾರ ನೀವು ತಗೊಳ್ಳೋದ್ರ ಮೂಲಕ 22 ಕ್ಯಾರೆಟ್ ತಗೊಳ್ಳಿ, 18 ಕ್ಯಾರೆಟ್ ತಗೊಳ್ಳಿ, BIS ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳೋದನ್ನ ಮರಿಬೇಡಿ. GST ಬಿಲ್ ಕೂಡ ಕಡ್ಡಾಯವಾಗಿ ತಗೊಳ್ಳಿ. ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಿ. ಮೇಕಿಂಗ್ ಚಾರ್ಜ್ ಕೆಲವೊಬ್ಬರು 30-40% ತಗೋತಾರೆ, ಲಕ್ಷಕ್ಕೆ 30,000 ರೂಪಾಯಿ ಮೇಕಿಂಗ್ ಚಾರ್ಜ್ ಅಂತ ತಗೋತಾರೆ. ಸೊ ಅಲ್ಲೂ ಕೂಡ ಸ್ವಲ್ಪ ಎಚ್ಚರ ವಹಿಸಿ. ತೂಕ ಮಾಡಿಸುವಾಗ, ಬಂಗಾರದ ತೂಕ ಮಾಡಿಸುವಾಗ 10 ಗ್ರಾಮ್ ಇದ್ರೆ ಅದರ ಮೇಲೆ ಇದ್ದ ಸ್ಟೋನ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಡೈಮಂಡ್ಸ್ ಸ್ಟೋನ್ಸ್ ಏನು ಹಾಕಿರ್ತಾರೆ ಅದರದ್ದು ತೂಕವನ್ನು ಕೂಡ ಮೈನಸ್ ಮಾಡಿಸಿ. ಕಲರ್ ಹವಳಗಳನ್ನು ಹಾಕಿರ್ತಾರಲ್ಲ ಅದರದ್ದು ತೂಕ 1 ಗ್ರಾಮ್ ಇದ್ರೆ ಅದನ್ನ ಲೆಸ್ ಮಾಡಿಸಿ. 1 ಗ್ರಾಮ್ ಕೂಡ ಉಳಿತಾಯ ಆದ್ರೆ ನಿಮಗೆ 15,000 ರೂಪಾಯಿ ಉಳಿತಾಯ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಬಂಗಾರ ಖರೀದಿ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಇನ್ನೂ 15 ದಿನ ವೇಟ್ ಮಾಡಿ. ಯಾಕಂದ್ರೆ ಬಂಗಾರ ಬೆಲೆ ಇಳಿಕೆ ಆಗ್ಬಹುದು ಅಥವಾ ಏರಿಕೆನೂ ಆಗ್ಬಹುದು. ಜಾಗತಿಕ ಮಟ್ಟದಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಸೊ ಇದು ಒಂದು ದೊಡ್ಡ ಮಟ್ಟದಲ್ಲಿ ಇಳಿಕೆಗೆ ಕಾರಣ ಆಗಬಹುದು. ಮುಂದಿನ ಬರೋ ದಿನ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಕ್ವಶನ್ಸ್ ಏನಾದರೂ ಇದ್ರೆ ಕೇಳೋದಿದ್ರೆ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.